ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವೀಡಿಯೋ ಕೂಡ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಇನ್ನೊಂದಷ್ಟು ಶಾಪಿಂಗ್ ವೀಡಿಯೋಸ್ ಎಲ್ಲ ಇದ್ದವು. ಸೊ ಅದನ್ನು ಕೂಡ ಶೇರ್ ಮಾಡಿ, ಅದಾದ ನಂತರ ನಾನು ಮದುವೆ ವೀಡಿಯೋಸ್ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಕೂಡ ಒಂದಷ್ಟು ಪರ್ಚೇಸಿಂಗ್ ಎಲ್ಲ ಇತ್ತು. ಅಂದರೆ ಮಕ್ಕಳಿಗೆ ಬಟ್ಟೆಗಳು ತಗೋಬೇಕಾಗಿತ್ತು. ಹಾಗೆ ಇನ್ನೊಂದಷ್ಟು ಸ್ಯಾರೀಸ್ ಎಲ್ಲ ಪೆಂಡಿಂಗ್ ಇತ್ತಲ್ವ, ಅದು ಕೂಡ ಎಲ್ಲ ತಗೋಬೇಕಾಗಿತ್ತು. ಅದಕ್ಕೋಸ್ಕರ ಎಲ್ಲರೂ ಕೂಡ ಮತ್ತೆ ಹೋದ್ವಿ. ಹಾಗೆ ಸಂಧ್ಯನ್ಗೆ ಸ್ಯಾರೀಸ್ ಎಲ್ಲ ಫೈನಲೈಸ್ ಆಗಿರಲಿಲ್ಲ. ಆ್ಯಕ್ಚುಲಿ ಒಂದು 2-3 ಸ್ಯಾರೀಸ್ ಆಲ್ರೆಡಿ ತಗೊಂಡಿದ್ಲು. ಬಟ್ ಇನ್ನೊಂದೆರಡು ಸ್ಯಾರೀಸ್ಗಳು ರಿಸೆಪ್ಷನ್ಗೆಲ್ಲ ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ತಗೋಬೇಕು ಅಂತ ಅವಳು ನೋಡ್ತಾ ಇದ್ಲು. ಸೊ ಇದು ಬಂದು ಸಂಧ್ಯಾ ನೋಡ್ತಿರುವಂತಹ ಸ್ಯಾರಿ. ಯೆಲ್ಲೋ ಮತ್ತು ಗೋಲ್ಡ್ ಮಿಕ್ಸ್ ಆಗಿರುವಂತಹ ಸ್ಯಾರಿಗೆ ಪರ್ಪಲ್ ಕಲರಲ್ಲಿ ಬ್ಲೌಸ್ ಬಂದಿದೆ. ತುಂಬಾ ಚೆನ್ನಾಗಿತ್ತು. ಬ್ಲೌಸ್ ವರ್ಕ್ ಅಂತೂ ತುಂಬಾ ಚೆನ್ನಾಗಿತ್ತು. ಆ ಬ್ಲೌಸ್ ವರ್ಕಿಂದನೇ ಆ ಸ್ಯಾರಿನ ಪರ್ಚೇಸ್ ಮಾಡೋಣ ಅಂತ ಅನ್ನಿಸ್ತಾ ಇತ್ತು. ಇನ್ನು ಸಾಕಷ್ಟು ಕಲರ್ಸ್ಗಳೆಲ್ಲ ಇತ್ತು. ಅಂದರೆ ಬ್ಲೂಗೆ ಗ್ರೀನ್ ಬಾರ್ಡರ್ ಆಗಿರ್ಬೋದು, ಗ್ರೀನ್ಗೆ ಬ್ಲೂ ಬಾರ್ಡರ್ ಮತ್ತು ಈ ಗ್ರೀನ್ಗೆ ಪಿಂಕ್ ಕಲರ್ ಬಾರ್ಡರ್ ಅದೆಲ್ಲ ಇತ್ತು. ಬಟ್ ಆಲ್ರೆಡಿ ಅವಳ ಹತ್ರ ಆ ಕಾಂಬಿನೇಷನ್ಸ್ ಎಲ್ಲ ಇದ್ದಿದ್ದರಿಂದ ಈ ಒಂದು ಕಲರ್ ಅಂದರೆ ಯೆಲ್ಲೋ ವಿತ್ ಪರ್ಪಲ್ ಕಲರ್ ಇರೋದು ನಮಗೆಲ್ಲ ಸ್ವಲ್ಪ ಇಷ್ಟ ಆಯಿತು. ಸೊ ಓಕೆ, ಇನ್ನೊಂದಷ್ಟು ಚಾಯ್ಸಸ್ ಇದೆಯಾ ನೋಡೋಣ ಅಂತ ಹೇಳ್ಬಿಟ್ಟು ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ನೋಡಿದ್ವಿ. ಬಟ್ ಅವಳ ಹತ್ರ ಇರೋ ಕಾಂಬಿನೇಷನ್ಸ್ಗಳೇ ಸ್ಯಾರಿ ಇದ್ದಿದ್ದರಿಂದ ಸೊ ಆಲ್ರೆಡಿ ಅವಳು 2-3 ಕಾಂಬಿನೇಷನ್ಸಲ್ಲಿ ಸ್ಯಾರೀಸ್ ತೊಗೊಂಬಿಟ್ಟಿದ್ಲು. ಹಂಗಾಗಿ ಇದನ್ನೇ ಫೈನಲೈಸ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ವಿ. ಹಾಗೆ ಇಲ್ಲೊಂದು ರಮಾ ಕಲರ್ ಸ್ಯಾರಿಗೆ ಪಿಂಕ್ ಕಲರ್ ಬಾರ್ಡರ್ ಇರುವಂಥದ್ದು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಜರಿ ಎಲ್ಲ ಚೆನ್ನಾಗೇ ಇತ್ತು. ಬ್ಲೌಸ್ ಕೂಡ ಅಟ್ರ್ಯಾಕ್ಟಿವ್ ಆಗಿತ್ತು. ಬಟ್ ನಮಗೆ ಏನಂದರೆ ಆ ಸ್ಯಾರೀಸಲ್ಲಿ ಅವಳು ಆಲ್ರೆಡಿ ಪರ್ಚೇಸ್ ಮಾಡಿದ್ಲಲ್ವ, ಹಾಗಾಗಿ ಬೇಡ ಅಂತ ಹೇಳಿ ಎಲ್ಲೋ ಸ್ಯಾರೀಸ್ನೇ ಅವಳು, ಅಂದರೆ ಅವ್ರದ್ದು ರಿಸೆಪ್ಷನ್ ಇದೆಯಲ್ಲ, ಅಂದರೆ ತಮ್ಮಂದಲ್ವ ರಿಸೆಪ್ಷನ್ನು, ಹಂಗಾಗಿ ಅವಳು ಅವ್ರ ಮನೆ ರಿಸೆಪ್ಷನ್ ಮಾಡ್ತಾರಲ್ಲ ಅವತ್ತಿನ ದಿವಸಕ್ಕೆ ಹಾಕ್ಕೊಳ್ತೀನಿ ಅಂತ ಹೇಳಿ ಆ ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡ್ಳು. ಸೊ ಒಂದಷ್ಟು ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಿ ಅದಾದ ನಂತರ ಊಟಕ್ಕೆ ಹೋದ್ವಿ. ಹಾಗೆ ಅಲ್ಲಿ ನಮಗೆ ಮನ್ನಾರ್ಸ್ ಹತ್ರ ಮತ್ತು ಈ KR ಮಾರ್ಕೆಟಲ್ಲಿ ಸ್ಟ್ರೀಟಲ್ಲಿ ಬರೋವಂತಹ ಹೋಟೆಲ್ಸ್ಗಳಿಗೆ ಹೋದ್ವಿ. ಅಲ್ಲಂತೂ ತುಂಬಾ ರಶ್ ಇತ್ತು. ಈ ಮದುವೆ ಸೀಸನ್ಗಳಲ್ಲಂತೂ ಈ ಮೈಸೂರಲ್ಲಿ ಯಾವುದೆಲ್ಲ ಶಾಪ್ಸ್ಗಳಿದೆ ಅಲ್ಲಿ ಅಕ್ಕಪಕ್ಕ ಇರುವಂತಹ ಹೋಟೆಲ್ಸ್ ಎಲ್ಲ ಫಿಲ್ಲಪ್ ಆಗಿಬಿಡುತ್ತೆ. ಸೊ ಜಾಗನೇ ಸಿಗಲ್ಲ, ತುಂಬಾ ವೆಯ್ಟ್ ಮಾಡಬೇಕಾಗತ್ತೆ ಅಂತ ಹೇಳಿ ಲಾಸ್ಟಲ್ಲಿ ಅದೆಲ್ಲೋ ಒಂದು ಕಡೆ ಎಲ್ಲ ಹುಡ್ಕೊಂಡೋಗಿ ಈ ಹೋಟೆಲ್ಗೆ ಹೋಗಿದ್ದಿದ್ದು. ಅಷ್ಟು ರಶ್ ಇತ್ತು. ಈ ಸೀಸನ್ ಟೈಮಲ್ಲಂತೂ ಈ ಹೋಟೆಲ್ ಕೂಡ ತುಂಬಾ ರಶ್ ಆಗಿಬಿಡುತ್ತೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಇನ್ನೊಂದಷ್ಟು ಶಾಪಿಂಗ್ ಎಲ್ಲ ಬಾಕಿ ಇತ್ತು. ನನಗೆ 1-2-3 ಸ್ಯಾರೀಸ್ ಎಲ್ಲ ತಗೋಬೇಕಾಗಿತ್ತು. ಹಾಗೆ ಶೀಲಾ ಕೂಡ ಆ ಸ್ಯಾರೀಸ್ ಎಲ್ಲ ತಗೋಬೇಕು ಅಂತ ಹೇಳಿ ನೋಡ್ತಾ ಇದ್ಲು. ಸೊ ಹಂಗಾಗಿ ಇನ್ನೊಂದಷ್ಟು ಬೇರೆ ಅಂಗಡಿಗಳೆಲ್ಲಾದರೂ ಟ್ರೈ ಮಾಡೋಣ ಅಂತ ಹೇಳಿ ಸೊ ಆರಾಧನಾ ಸಿಲ್ಕ್ ಸ್ಯಾರೀಸ್ ಇದೆಯಲ್ಲ ಅಲ್ಲಿಗೆ ಹೋದ್ವಿ. ಅಲ್ಲೂ ಕೂಡ ಒಂದಷ್ಟು ಸ್ಯಾರೀಸ್ ಎಲ್ಲ ತೆಗೆಸಿ ನೋಡಿದ್ವಿ. ಬಟ್ ನಮಗೆ ಬೇಕಾಗಿರೋಂತಹ ರೇಂಜಲ್ಲಿ ಸೀರೆಗಳು ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು. ಅಷ್ಟೇನು ಚೆನ್ನಾಗಿರೋ ಕಲೆಕ್ಷನ್ಸ್ ಅಂತೂ ಅಲ್ಲಿ ಸಿಗಲಿಲ್ಲ. ಡ್ರೆಸ್ಸಸ್ ಎಲ್ಲ ಓಕೆ ಅನ್ನಿಸ್ತಾ ಇತ್ತು, ತುಂಬಾ ಚೆನ್ನಾಗಿತ್ತು. ಬಟ್ ಸ್ಯಾರೀಸ್ ನಮಗೆ ಅಷ್ಟೊಂದು ಲೈಕ್ ಆಗಲಿಲ್ಲ. ಹಂಗಾಗಿ ಸೊ ಮತ್ತೆ ನಾವು ಬೇರೆ ಶಾಪ್ಗಳಿಗೆ ಹೋಗಿ ಅಲ್ಲಿ ಒಂದಷ್ಟು ಪರ್ಚೇಸ್ ಎಲ್ಲ ಮಾಡಿದ್ವಿ. ಈ ಮದುವೆಗಳಿಗೆ ಸೀರೆಗಳನ್ನ ಸೆಲೆಕ್ಟ್ ಮಾಡೋದಂತೂ ತುಂಬ ತರನೇ ಒಂದು ಕೆಲಸ ಅಂತಲೇ ಹೇಳ್ಬೋದು. ಎಷ್ಟು ಹುಡುಕಿದ್ರೂ ನಮಗೆ ಬೇಕಾಗಿರೋಂತಹ ಕಲರ್ಸ್ ಕಾಂಬಿನೇಷನ್ಸ್ಗಳು ಇವೆಲ್ಲ ಸಿಗೋವರೆಗೂ ಅದೊಂಥರ ಸ್ಯಾಟಿಸ್ಫೈ ಆಗಬೇಕು ನಮಗೆ. ಕಲರ್ಸ್ ಕಾಂಬಿನೇಷನ್ ಆಗಿರ್ಬೋದು, ರೇಟ್ ಆಗಿರ್ಬೋದು, ಎಲ್ಲ ನಮಗೆ ಒಪ್ಪಿಗೆ ಆದರೆ ಮಾತ್ರ ನಮಗೆ ಆ ಸ್ಯಾರೀಸ್ನ ತಗೊಳ್ಳೋದಕ್ಕೆ ಇಷ್ಟ ಆಗೋದು. ನಮ್ಮ ಹತ್ರ ಯಾವುದೆಲ್ಲ ಕಲರ್ ಕಾಂಬಿನೇಷನ್ಸ್ ಇಲ್ಲ ಆ ಥರ ಕಲರ್ಸ್ಗಳನ್ನ ನಾವು ಹುಡ್ಕೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಪರ್ಚೇಸಿಂಗ್ ಅಂತಲೇ ಹೇಳ್ಬೋದು. ನಮ್ಮ ಹತ್ರ ಸ್ಯಾರೀಸ್ ಆಲ್ರೆಡಿ ಇರೋಂತಹ ಕಲರ್ಸ್ಗಳನ್ನ ತಗೊಳ್ಳೋದಕ್ಕಂತೂ ಇಷ್ಟ ಆಗೋಲ್ಲ. ಸೊ ಅದಕ್ಕೋಸ್ಕರ ರೇರ್ ಕಲರ್ಸ್ಗಳನ್ನ ನಾವು ಸರ್ಚ್ ಮಾಡೋದೇ ಒಂದು ಟಾಸ್ಕ್ ಆಗಿಬಿಟ್ಟಿರುತ್ತೆ ಈ ಸ್ಯಾರಿ ಶಾಪಿಂಗ್ಗೆ ಹೋದಾಗ. ಎಲ್ಲ ಟೆಸ್ಟ್ ಮಾಡಿದ್ರು, ಎಲ್ಲ ಟೆಸ್ಟಲ್ಲೂ ಇದೇ ಪಾಸ್ ಆಯಿತು. ಆಮೇಲೆ ಸೀರೆ ನೋಡಬೇಕು ಚೆನ್ನಾಗೈತೆ. ಚೆನ್ನಾಗದ ನೋಡಿರಿ. ಅದು ಹಸಿರು ಬ್ಲೌಸ್, ಇದು ಹಸಿರು ಬ್ಲೌಸ್ ಐತೆ. ತಗೋಲ್ಲ ಅಂದರೆ ತಗೊಬಿಡ್ಬೋದು. ಕಲರ್ ಇಲ್ಲಿ ನೋಡ್ತಿದ್ದಲ್ಲ.
ಮೇಡಮ್ ಅದು ನಿಮ್ಮ ಸರ ಮಣಿನ ಇಲ್ಲ ಅವಳನ? ಮಣಿ ಅವಳ ಹಾಗೆ ಶೀಲಾ ಬಂದು ಈ ಒಂದು ಕಲರ್ ಕಾಂಬಿನೇಷನ್ನ ಇಷ್ಟಪಟ್ಟು ಎತ್ತಿ ಇಡ್ಸಿದ್ಲು ತಗೊಳ್ತೀನಿ ಅಂತ ಹೇಳಿ. ಸೊ ಹಾಗೆ ಇನ್ನೊಂದಷ್ಟು ಸ್ಯಾರೀಸ್ಗಳನ್ನ ನೋಡಿ ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿ ಫೈನಲಿ ಅವಳು ಮೆರೂನ್ ಕಲರ್ ಸ್ಯಾರಿಗೆ ಗ್ರೀನ್ ಕಲರ್ ಬಾರ್ಡರ್ ಇರುವಂತಹ ಸ್ಯಾರೀಸ್ನ ಪರ್ಚೇಸ್ ಮಾಡಿದ್ಲು. ಅದಾದ ನಂತರ ನಾನು ಒಂದಷ್ಟು ಬ್ಯಾಂಗಲ್ಸ್ ಮತ್ತು ಒಂದು ಮುತ್ತಂದು ಹಾರ ತಗೊಳ್ಳೋಣ ಅಂತ ಅಂದ್ಕೊಂಡು ಇಲ್ಲಿ ಒಂದಷ್ಟು ಶಾಪಿಂಗೆಲ್ಲ ಹೋದ್ವಿ. ಆ್ಯಕ್ಚುಲಿ ನನಗೆ ಗೋಲ್ಡಲ್ಲಿ ಈ ಮುತ್ತಿನ ಸರ ಮಾಡಿಸ್ಕೋಬೇಕು ಅಂತ ಇಷ್ಟ ಇತ್ತು. ಬಟ್ ಇವಾಗಿನ ರೇಟಲ್ಲಿ ಮುತ್ತಿನ ಸರ ಮಾಡಿಸ್ಕೊಳ್ಳೋದು ಕನಸಿನ ಮಾತು ಅಂತಲೇ ಹೇಳ್ಬೋದು. ಸೊ ಅಟ್ಲೀಸ್ಟ್ ಆರ್ಟಿಫಿಷಿಯಲ್ ಆರ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಈ ರೀತಿ ಮುತ್ತಂದ್ರಲ್ಲೇ ಒಂದು ಸರ ತಗೊಂಡೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾವ ಥರ ಇದೆ ಏನು ಅಂತ. ಸೊ ಅದಾದ ನಂತರ ಮಕ್ಕಳಿಗೆ ಒಂದಷ್ಟು ಡ್ರೆಸ್ಸಸ್ಗಳನ್ನ ಸೆಲೆಕ್ಟ್ ಮಾಡಬೇಕಾಗಿತ್ತು ಅಂತ ಹೇಳಿ ನೆಕ್ಸ್ಟ್ ಡೇ ಕೂಡ ನಾವು ಅಲ್ಲಿಗೆ ಬಂದ್ವಿ. ಸೊ ಇವತ್ತಿನ ಶಾಪಿಂಗ್ ಬಂದು ಮಕ್ಕಳದೇ ಆಗಿರುತ್ತೆ. ಫುಲ್ಲು ನಮ್ಮ ಸಂಧ್ಯನ ಮಕ್ಕಳಿಗೆ ಮತ್ತು ಅಮ್ಮಗೂ ಕೂಡ ಒಂದಷ್ಟು ಡ್ರೆಸ್ಸಸ್ ಎಲ್ಲ ನೋಡೋಣ ಅಂತ ಹೇಳಿ ಹೋಗಿದ್ದಾಯಿತು. ಸೊ ಆ್ಯಕ್ಚುಲಿ ಸಂಧ್ಯನ ಮಕ್ಕಳಿಗೆ 2 ಜೊತೆ 3 ಜೊತೆ ಎಲ್ಲ ತಗೋತಾ ಇದ್ದಿದ್ದರಿಂದ ಸೊ ಅವತ್ತಿನ ದಿವಸ ಎಲ್ಲ ಮಕ್ಕಳದ್ದು ಶಾಪಿಂಗೇ ಆಯಿತು. ಅದೆಲ್ಲ ಮುಗಿಸಿ ಹಾಗೆ ಜೆಂಟ್ಸ್ಗಳಿಗೆಲ್ಲ ಒಂದಷ್ಟು ಬಟ್ಟೆಗಳೆಲ್ಲ ಶಾಪಿಂಗ್ ಮಾಡಬೇಕಾಗಿತ್ತು. ಅದನ್ನು ಕೂಡ ಅವತ್ತೊಂದು ದಿವಸನೇ ಎಲ್ಲ ಮುಗಿಸಿದ್ವಿ. ಯಾಕಂದರೆ ಅವ್ರುಗಳನ್ನ ಮತ್ತೆ ಬರೋಕ್ಕಾಗಲ್ಲ, ನಾವಾದರೆ ಮತ್ತೆ ಬಂದು ತಗೋತೀವಿ. ಬಟ್ ಜೆಂಟ್ಸ್ಗಳು ಡೈಲಿ ಬರೋಕ್ಕೆ ಒಪ್ಪಲ್ಲ. ಹಾಗಾಗಿ ಅವ್ರ ಬಟ್ಟೆಗಳನ್ನೂ ಎಲ್ಲ ಮುಗಿಸಿ ಅದಾದ ನಂತರ ಮಕ್ಕಳಿಗೆ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿದ್ವಿ. ಒಂದು ಲೆಹೆಂಗಾ ಟೈಪ್ ಗೌನ್ ಟೈಪ್ ಎಲ್ಲ ನೋಡ್ತಾ ಇದ್ಲು. ತುಂಬಾ ಚೆನ್ನಾಗಿತ್ತು ಬಟ್ಟೆ ಕಲೆಕ್ಷನ್ಸ್ ಅಂತೂ. ಏನು ಬರ್ತಿದ್ಯಾ? ಏನದು ಏನಮ್ಮದು? ನಿನಗೆ ಬಟ್ಟೆ ನೋಡ್ತಾ ಇತ್ತಲ್ಲ ಬೇಡ ನಿಂಗೆ, ನಿಧಿಗೆ ತಗತ್ತ ನಿಂಗೆ ತಗೊಳಲ್ಲ. ನಿನಗೆ ಬೇಡೋದಿಯಾ ಬಟ್ಟೆ? ಬೇಡ ಸಾಗರ್ ಮದುವೆಗೆ, ಸಾಗರ್ ಮಾವ ಮದುವೆಗೆ ಬಟ್ಟೆ ಬೇಡವಾ? ಬೇಕಾ? ಮತ್ತು ನೀನು ನೋಡ್ತಾನೆ ಇಲ್ಲ ಆಟ ಆಡ್ತಾ ಕೂತಿದ್ಯಾ? ನೀನು ಆಟ ಆಡ್ತಾ ಕೂತಿದ್ಯಾ ಮತ್ತೆ ನಿಂಗೆ ಬಟ್ಟೆ ನೋಡಲ್ವಾ ಯಾವ ಕಲರ್ ಬೇಕು ಅಂತ? ಯಾವ ಕಲರ್ ಬೇಕಮ್ಮ? ವೈನ್ ಕಲರ್, ಆರೆಂಜ್ ಕಲರಾ? ಹಾಗೆ ಇದೊಂದು ಯೆಲ್ಲೋ ಕಲರಲ್ಲಿ ಲೆಹೆಂಗಾನ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು. ಕಲರ್ ಅಂತೂ ತುಂಬಾ ಇಷ್ಟ ಆಯಿತು. ಬಟ್ ಅಮ್ಮಗೆ ಸೈಜ್ ವೇರಿಯೇಷನ್ ಆಗ್ಬೋದು, ಅವಳು ಬಂದ ದಿವಸನೇ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಅದನ್ನೇನು ತಗೊಳಕ್ಕೆ ಹೋಗಿಲ್ಲ. ಹಾಗೆ ಜಸ್ಟ್ ನೋಡಿದ್ವಿ ಅಷ್ಟೇ. ಇನ್ನೂ ಒಂದು ದೊಡ್ಡ ಬೇಕು, ಚೆನ್ನಾಗಿ ಕಾಣುತ್ತೆ ಅವಳಿಗೆ ಹೊಟ್ಟಿದೆ ಚೆನ್ನಾಗದಲ್ಲ. ಹಾಗೆ ಅವತ್ತಿನ ದಿವಸ ಎಲ್ಲ ಫುಲ್ಲು ಮಕ್ಕಳಿಗೆಲ್ಲ ಬಟ್ಟೆಗಳೆಲ್ಲ ತಗೊಂಡು ಹಾಗೆ ಸಹನಾ ಕೂಡ ಬಂದಿದ್ಲು. ಯಾಕಂದರೆ ಅವಳಿಗೆ ಪರ್ಚೇಸ್ ಮಾಡಿದ್ದಂತಹ ಸ್ಯಾರೀಸ್ಗಳಿಗೆ ಮೀನಾ ಬಜಾರ್ಗೆ ಹೋಗಿ ವರ್ಕ್ಗೆಲ್ಲ ಕೊಟ್ಬಿಟ್ಟು ಬರಬೇಕಾಗಿತ್ತಲ್ವ. ಹಾಗಾಗಿ ಅವಳು ಕೂಡ ಬಂದು ಸ್ಯಾರೀಸ್ನೆಲ್ಲ ತಗೊಂಡೋಗಿ ಮೀನಾ ಬಜಾರ್ಗೆ ವರ್ಕ್ಗೆ ಕೊಡೋಕ್ಕೆ ಅಂತ ಹೇಳಿ ಹೋದ್ಲು. ಹಾಗೆ ಸಂಧ್ಯಾ ಕೂಡ ಒಂದು ಲೆಹೆಂಗಾನ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ನೋಡಿದ್ಲು ನೆಕ್ಸ್ಟ್. ಸೊ ಮನ್ನಾರ್ಸಲ್ಲೆಲ್ಲ ನೋಡಿದ್ವಿ, ಯಾವುದೋ ಅಷ್ಟು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತಹ ಕಲರ್ಸ್ಗಳಲ್ಲಿ ಸಿಗಲಿಲ್ಲ. ಸೊ ಹೊಸ ಸುಮಂಗಲಿ ಇದೆಯಲ್ಲ ಅಲ್ಲಿಗೆ ಹೋದ್ವಿ. ಅಲ್ಲಂತೂ ಲೆಹಂಗಾ ಕಲೆಕ್ಷನ್ಸ್ ಅಂತೂ ಸೂಪರಾಗಿದೆ, ತುಂಬಾ ಚೆನ್ನಾಗಿದೆ. ಯಾರಾದರೂ ಹೋಗಿಲ್ಲ ಅಂದರೆ ಒಂದ್ಸರಿ ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ. ಸೊ ಈ ಒಂದು ವ್ಲಾಗಲ್ಲಿ ನಾನು ಯಾವುದೆಲ್ಲ ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನು ನಾನು ಹೇಳಲಿಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ವಿಡಿಯೋ ಮಾಡಿ ಹೇಳ್ತೀನಿ ಯಾವುದೆಲ್ಲ ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡಿದ್ವಿ ಅಂತ. ಸೊ ಅದಾದ ನಂತರ ಅಕ್ಕ ಮತ್ತು ಸಂಧ್ಯಾ ಅಮ್ಮ ಎಲ್ಲರೂ ನಮ್ಮ ಊರಿಗೇ ಬಂದು ವರ್ಕ್ಸ್ ಎಲ್ಲ ಕೊಡೋಣ ಅಂತ ಹೇಳಿ ಹೋದ್ವಿ. ಸೊ ಸೆಕೆಂಡ್ ಒಂದು ಬಿಗ್ಗೆಸ್ಟ್ ಟಾಸ್ಕ್ ಅಂದರೆ ಯಾವ ರೀತಿ ಎಲ್ಲ ವರ್ಕ್ ಮಾಡಿಸ್ಬೇಕು ಏನು ಈ ಥರ. ಸೊ ಅಲ್ಲಿ ಒಂದಷ್ಟು ಡಿಸೈನ್ಸ್ಗಳನ್ನ ತೋರಿಸ್ತಾಯಿದ್ರು, ಅದೆಲ್ಲ ಒಂದಷ್ಟು ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ. ಹಾಗೆ ಈ ರೀತಿ ಫ್ರಂಟ್ ಮತ್ತು ಬ್ಯಾಕ್ ಎಲ್ಲ ಡಿಸೈನ್ಸ್ ಮಾಡಿಸುವಂಥದ್ದು ಈ ಮೆರೂನ್ ಕಲರಲ್ಲಿ ಬ್ಲೌಸ್ ಇತ್ತು ನೋಡಿ, ತುಂಬಾ ಚೆನ್ನಾಗಿತ್ತು. ಸೊ ಈ ಡಿಸೈನ್ ಕೂಡ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ. ವಿತಿನ್ 2000 ಒಳಗಡೆ ಈ ವರ್ಕ್ ಮಾಡಿಸಿದ್ದಂಥದ್ದು ತುಂಬಾ ಚೆನ್ನಾಗಿತ್ತು. ವರ್ಕ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಯಾವುದಕ್ಕಾದರೂ ವರ್ಕ್ ಮಾಡಿಸ್ಕೊಳ್ಳೋಣ ಈ ಥರ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ.
ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವುದೆಲ್ಲ ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್, ಟೇಕ್ ಕೇರ್.